ಹಲೋ ಫ್ರೆಂಡ್ಸ್, ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವತ್ತಿನ ಟಾಪಿಕ್ ಏನು ನಿಮಗೆ ಗೊತ್ತು, ಬಿಸ್ನೆಸ್ ಸ್ಟಡಿ ಸೆಕೆಂಡ್ PUCಲಿ ಇಂಪಾರ್ಟೆಂಟು. ತುಂಬ ಥಿಯರಿ ಇರುತ್ತೆ, ಓದ್ಕೊಳ್ಳೋದು ಕಷ್ಟ ಗೊತ್ತು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. 8 ಮಾರ್ಕ್ಸ್ ಕ್ವಶನ್ಸು, ಫುಲ್ ಇಂಪಾರ್ಟೆಂಟ್ ಕ್ವಶನ್ಸು. 8 ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನೂ ಹೇಳ್ತೀನಿ ನಿಮಗೆ. ಜೊತೆಗೆ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿದೆಲ್ಲ ಮ್ಯಾನೇಜ್ಮೆಂಟ್ ಆಫ್ ಇಸ್ ಗೋಲ್ ಆರಿಜೆಂಟೆಡ್ ಪ್ರೊಸೆಸ್ಸು, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪ್ರೊವಿಸರ್ಸ್, ಇದೆಯಲ್ಲ, ಇಷ್ಟನ್ನು ಮೀನಿಂಗು, ಇಂಟ್ರೊಡಕ್ಷನ್ಸ್ ಕಾಲಮ್ ಏನೂ ಹಾಕ್ಬೇಡಿ, ಇಷ್ಟು ಬರೀರಿ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದರೆ ನಿಮಗೆ ತುಂಬ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ಇದು ಎರಡನೇ ಪ್ರಶ್ನೆ. ಡಿಲಿಟ್ರೇಷನ್ಸ್ ರೆಫರ್ಸ್ ಟು ಡಿಲಿಟೇಷನ್ ಆಫ್ ಅಥಾರಿಟೀಸ್ ಥ್ರೂಔಟ್ ಆಲ್ ಲೆವೆಲ್ಸ್ ಆಫ್ ದ ಆರ್ಗನೈಜೇಷನ್ಸ್. ಎರಡನೇ ಕ್ವಶನ್ನು, ಇದು ತುಂಬ ಇಂಪಾರ್ಟೆಂಟು. ಕೇಳ್ತಾ ಇರ್ತಾರೆ, ನಾನು ರಿಪೀಟೆಡೇ ತೋರಿಸ್ತಾ ಇರೋದು. ತುಂಬ ಇಂಪಾರ್ಟೆಂಟ್ 8 ಮಾರ್ಕ್ಸ್ ಕ್ವಶನ್ಸು. ಯಾಕಂದರೆ ಎಲ್ಲ ಮಕ್ಕಳು ಮಾರ್ಕ್ಸ್ ಕಳ್ಕೊಳ್ಳೋದೇ 8 ಮಾರ್ಕ್ಸಲ್ಲಿ. ಸ್ವಲ್ಪ ಥಿಯರಿ, ಬಿಸ್ನೆಸ್ ಅಂದರೆ ಓದ್ಕೊಳ್ಳಿ, ಏನಿಲ್ಲ. ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ಟೂಡೆಂಟ್ಸ್ ಎಲ್ರಿಗೂ ಶೇರ್ ಮಾಡಿ, ಅವರು ನೋಡಲಿ. ಎಫೆಕ್ಟ್ ಆಫ್ ಮ್ಯಾನೇಜ್ಮೆಂಟು ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟು ಮೋಟಿವೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಸ್. ಇದಕ್ಕೆ ಪಾಯಿಂಟ್ ಕೊಟ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ, ಇದಕ್ಕೆ ಒಂದು 2 ಪಾಯಿಂಟ್ ಬರೀರಿ. ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಫ್ಯಾಕ್ಟ್ರಿ ಕಟ್ಟಿಸ್ತಾರೆ, ಡೆವಲಪ್ ದ ಫ್ಯಾಕ್ಟ್ರೀಸ್ ಟು ಎಂಪ್ಲಾಯ್ಮೆಂಟ್ಸ್, ಈ ಥರ ಸ್ವಲ್ಪ ಬರೆದ್ರೆ ನಿಮಗೆ ಎಲ್ಲದಕ್ಕೂ ಒಂದು 2 ಪಾಯಿಂಟ್ ಬರೆದ್ರೆ ಪಕ್ಕ 8 ಮಾರ್ಕ್ಸ್. ಸ್ಟಾಫಿಂಗ್ ಪ್ರೊಸೆಸ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು, 8 ಮಾರ್ಕ್ಸ್ ಕ್ವಶನ್ನು. ಇದೆಯಲ್ಲ, ಇಷ್ಟು ಬರೀರಿ. ಸ್ವಲ್ಪ ಒಂದು 2 ಪಾಯಿಂಟ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಪಕ್ಕ ಕೊಡ್ತಾರೆ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಯಾವುದು ಹೋಗೋಣ ಅಂದರೆ, ಮೆಜರ್ಸ್ ಆಫ್ ಓವರ್ಕಮ್ ಬ್ಯಾರೀಸ್ ಆಫ್ ಎಫೆಕ್ಟ್ ಕಮ್ಯುನಿಕೇಷನ್, ಇದು ಕೂಡ 8 ಮಾರ್ಕ್ಸ್ ಕ್ವಶನ್ನೇ. ಇಷ್ಟು ಬೈದೆಯಲ್ಲ, ಇದು ನೋಡ್ಕೊಳ್ಳಿ ಕ್ಲಿಯರಾಗಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಲಾಸ್ಟಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನೂ ತಂದಿರ್ತೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ. ಓಕೆ, ಇಷ್ಟು ನೋಡ್ತಿದ್ದೀರಲ್ವಾ, ಈಗ ನೆಕ್ಸ್ಟ್ ಹೋಗೋಣ ಇರಿ. ಹಾಗೆ ಇದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಆಗಲೇ ನೋಡಿದ್ರಲ್ಲ, ಅದು ಇದು ಇದನ್ನ ಮೀನಿಂಗು 8 ಇದೆ. ಇಷ್ಟೇ ಬರೆದ್ರೆ ಸಾಕು. ನೀವು ಇಲ್ಲೇನಿದೆ ಅದು ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಏನು ಸಿಂಪಲ್ ಆಗಿರೋ ಆನ್ಸರ್ಸ್ನೇ ನೋಡ್ಕೋದು, ಯಾಕಂದರೆ ಬಿಸ್ನೆಸ್ಸು ಲಾಂಗ್ ಥಿಯರಿ ಇದೆ. ಓಕೆ ನೋಡಿ, ನೆಕ್ಸ್ಟು, ಪ್ರೈಸ್ ಈಸ್ ದ ಅಮೌಂಟ್ ಆಫ್ ಮನಿ ಪೇಯ್ಡ್ ಎ ಬರ್ಗರ್ ಕಂಡೀಷನ್ ಆಫ್ ಪರ್ಚೇಸ್ ಆಫ್ ದ ಪ್ರಾಡಕ್ಟ್ ಸರ್ವಿಸ್ ಫ್ಯಾಕ್ಟರಿ ಎಫೆಕ್ಟಿಂಗ್ ಪ್ರೈಸ್ ಡಿಪ್ರಿಷಿಯೇಷನ್. ಇದು ಕೂಡ ಇಲ್ಲೇ ಲಾಸ್ಟಲ್ಲಿ ಏನು ಬರೀಬೇಕು ಅಂತಲೂ ಹಾಕಿದ್ದೀನಿ, ಇದು ಮಾಡಿಸಿದ್ದೀನಿ ನೋಡಿ. ಫಾರ್ ದ 6.3 ಮಾರ್ಕ್ಸ್, ಈಚ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಕ್ಯಾರಿ 1 ಮಾರ್ಕ್ಸ್. ಇದರಲ್ಲಿ ನೀವು ಮೂರೇ ಪಾಯಿಂಟ್ ಬರೋದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ತುಂಬ ಈಸಿ. ಪ್ರಾಡಕ್ಟ್ ಕಾಸ್ಟ್ ಅಂದರೆ ಪ್ರಾಡಕ್ಟ್ಗೆ ಏನು ಬೆಲೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಸಿಂಪಲ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಹೋಗೋಣ. ಇದು ವೆರಿ ಇಂಪಾರ್ಟೆಂಟು. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿ, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತೀನಿ. ಸೊ ನೀವು ಇದನ್ನ ಕ್ಲಿಯರಾಗಿ ನೋಡ್ಕೊಂಡಿದ್ದೀರಾ. ಓಕೆ, ಇದೇನಿಲ್ಲ, ಇಷ್ಟೇ ಇದು ಬರೋದು. 3 ಪಾಯಿಂಟ್ಸ್ ವಿತ್ ಎಕ್ಸ್ಪ್ಲನೇಷನ್ ಈಚ್ ಕ್ಯಾರಿ 1 ಪಾಯಿಂಟ್ಸ್. ಇವು 3 ಪಾಯಿಂಟ್ ಬರೋದು, ಏನಿಲ್ಲ. ಸರ್ವರಲ್ ಪ್ರಾಫಿಟ್ ಗ್ರೋತ್, ಸಿಂಪಲ್ ಅದು. ಆರ್ಗನೈಜೇಷನಲ್ ಆಬ್ಜೆಕ್ಟಿವ್ ಯಾವುದು ಅಂದರೆ ಸರ್ವರಲ್ ಪ್ರಾಫಿಟ್ ಗ್ರೋತ್ ಎಕ್ಸ್ಪ್ಲನೇಷನ್ ಮಾಡೋದಕ್ಕಾಗಲ್ವಾ. ಗ್ರೋತ್ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು, ಪ್ರಾಫಿಟ್ ಮಾಡಬೇಕು, ಅದನ್ನ ಪುನಃ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗೆ ನಾವು ಇದು ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಪ್ರಾಫಿಟ್ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಅದಕ್ಕಿಂತ ಜಾಸ್ತಿ ಬರ್ತದೆ ಅಂದರೆ ಅದು ಪ್ರಾಫಿಟ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಈಸಿ ಇದೆ ಫ್ರೆಂಡ್ಸ್, ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗೋಣ, ಪೇಜ್ ಟರ್ನ್ ಆಗುತ್ತೆ. ಈಗ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಮಾಡಲ್ ಪೇಪರ್ 1, 2, 3 ವಿತ್ ಕೀ ಆನ್ಸರ್ ಬಿಸ್ನೆಸ್ಸು ನಿಮಗೆ ಕೊಡ್ತೀನಿ. ಅದು ವೀಡಿಯೋ ಮಾಡಿ ಹಾಕ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಿಮ್ಮ ಕ್ಲಾಸ್ ಅಂತ. ಟೆಲಿಗ್ರಾಮ್ ಚಾನಲ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಜಾಯ್ನ್ ಆದರೆ ನಿಮ್ಗೆ ಎಲ್ಲ ರೀತಿ ಕ್ವಶನ್ಸ್ ಆನ್ಸರ್ ಸಿಗುತ್ತೆ. ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ.
ಸೋಷಿಯಲ್ ಆಬ್ಜೆಕ್ಟಿವ್ಸ್ ವಿತೌಟ್ ಎಕ್ಸ್ಪ್ಲನೇಷನ್ 2 ಮಾರ್ಕ್ಸ್. ಸಿಂಪಲ್ ಆಗಿದೆ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋದರೆ, ಆರ್ಗನೈಸಿಂಗ್ ಈಸ್ ದ ಪ್ರೊಸೆಸ್ ವಿಚ್ ಕೋಆರ್ಡಿನೇಷನ್ ಹ್ಯೂಮನ್ ಎಫೆಕ್ಟ್ಸ್ ಅಸೆಂಬ್ಲೀಸ್ ರಿಸೋರ್ಸಸ್ ಆ್ಯಂಡ್ ದ ಇಂಟಿಗ್ರೇಟ್ ಬೋತ್ ಇನ್ ಆಫ್ ಯೂನಿಫೈಡ್ ರೂಲ್. ಇದು ತುಂಬ ಸಿಂಪಲ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗಿದೆ. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಇದ್ರ ಬಗ್ಗೆ ಏನಿಲ್ಲ, ಇದು ಇಷ್ಟು ಬರೀರಿ. ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕು ಫ್ರೆಂಡ್ಸ್, ಸಾಕು. ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ, ಇದಕ್ಕೆ ಕಾರಣಕ್ಕೂ ಬಿಸ್ನೆಸ್ ಕಷ್ಟ ಅಂತ ತಗೋಬೇಡಿ, ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗುತ್ತೆ ನೋಡಿ. ಸ್ಟಾಫಿಂಗ್ ಪ್ರೊಸೆಸಿಂಗ್ ನೋಡಿ, ಎಷ್ಟು ಸಿಂಪಲ್. ಬಿಸ್ನೆಸ್ ಎಲ್ಲ ಟಫ್ ಅಂದ್ಕೊಳ್ತೀರಲ್ಲ ನೀವು. ಇದಕ್ಕೆ ಅಂದರೆ ಇದಿಷ್ಟೇ ಹೊಡೆದ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರಾ ಸರ್ ಅಂತ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ 8 ಪಾಯಿಂಟ್ ಇದೆ ಇಲ್ಲಲ್ಲ, ಇದನ್ನ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಫಿಕ್ಸ್. 8 ಮಾರ್ಕ್ಸಲ್ಲಿ 4 ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಕಲೀರಿ, ಇದು ಕಲಿಯೋಕೆ ಏನು ಕಷ್ಟ? ಓಕೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದನ್ನ ಎಕ್ಸ್ಪ್ಲನೇಷನ್ ಮಾಡಿಬಿಟ್ರೆ ಮುಗೀತು. 8 ಮಾರ್ಕ್ಸ್ 1 ಪಾಯಿಂಟ್. ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ 1 ಮಾರ್ಕ್ಸ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಫೈನಾನ್ಷಿಯಲ್ ಇಂಡಿಕೇಟಿವ್ಸ್. ಇಷ್ಟು ಬರೆಯಿದ್ರೆ ಎನಿ 4 ವಿತ್ ಎಕ್ಸ್ಪ್ಲನೇಷನ್, ಈಚ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಕ್ಯಾರೀಸ್ 1 ಮಾರ್ಕ್ಸ್. ಓಕೆ, ಏನಂದರೆ ಇದೇನಿದೆ, 7 ಪಾಯಿಂಟ್ ಬರೆದ್ರೆ 3 to 4 ಮಾರ್ಕ್ಸ್ ಕೊಡ್ತಾರೆ, ಇಷ್ಟೇ. ಅದನ್ನೇ ಸ್ವಲ್ಪ ಥಿಂಕ್ ಮಾಡಿ ಅನ್ನೋದು. ಅದಕ್ಕೇ ಸಾರ್ ಥಿಯರಿ ಸಾರ್ ಎಲ್ಲ ಕಲಿಬೇಕಲ್ಲ ಸರ್, ಇಲ್ಲ ಇಷ್ಟು ಕಲೀರಿ 4 ಮಾರ್ಕ್ಸ್ ಕೊಡ್ತಾರೆ, ಅಷ್ಟೇ ಸಾಕಲ್ವಾ? ಸ್ವಲ್ಪ ಎಕ್ಸ್ಪ್ಲನೇಷನ್ ಕಲ್ತ್ರೆ, ಇಲ್ಲ ಸರ್ ನಾವು ಔಟ್ ಆಫ್ ಔಟ್ ಬೇಕು, ಸ್ವಲ್ಪ ಎಕ್ಸ್ಪ್ಲನೇಷನ್ ಕಲೀರಿ, 8 ಮಾರ್ಕ್ಸ್ ಫಿಕ್ಸ್. ಓಕೆ, ಇದೇ ಕ್ವಶನ್ಸ್ಗೆ ಇದು ನಾನ್ ಫೈನಾನ್ಷಿಯಲ್ ಇಂಡಿಕೇಟಿವ್ಸ್, ಇದು ಸೇಮೇ ಬರುತ್ತೆ. ಇದು ಎಕ್ಸ್ಪ್ಲೇನ್ ಮಾಡಿದ್ರೆ 4 ಮಾರ್ಕ್ಸ್, ಇದು ಎಕ್ಸ್ಪ್ಲೇನ್ ಮಾಡಿದ್ರೆ 4 ಮಾರ್ಕ್ಸ್. ಇದು ಇನ್ನೊಂದು ಸ್ವಲ್ಪ ಇದೆ. ನೆಕ್ಸ್ಟ್ ಪೇಜ್ ಟರ್ನ್ ಆಗ್ತೀನಿ. ಟರ್ನ್ ಆಗದ ನೋಡ್ಕೊಳ್ಳಿ. ಓಕೆ, ಟರ್ನ್ ನೋಡಿ. ಇದು ನೋಡಿ, ಅಲ್ಲೇ ಕೆಳಗಡೆ ಸಜೆಷನ್ಸು ಹಾಕಿದ್ದೀನಿ ನಾನು ಆಲ್ರೆಡಿ. ಎನಿ 4 ವಿತ್ ಎಕ್ಸ್ಪ್ಲನೇಷನ್, ಈಚ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಕ್ಯಾರೀಸ್ 1 ಮಾರ್ಕ್ಸ್. ಅಂದರೆ ನೀವು ಎಲ್ಲನೂ ಬರೆದು ಒಂದೊಂದು ಪಾಯಿಂಟ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಎಕ್ಸ್ಪ್ಲನೇಷನ್ 1 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಅಂತ. ಓಕೆ ಸ್ಟೂಡೆಂಟ್ಸ್, ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದಾ? ಓಕೆ, ಗೋ ಟು ನೆಕ್ಸ್ಟ್ ಕ್ವಶನ್. ಯಾರು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ವಲ್ಪ ಲಾಂಗ್ ಇದೆ. ಅಡ್ವರ್ಟೈಸ್ಮೆಂಟ್, ಪರ್ಸನಲ್ ಸೇಲಿಂಗ್. ಫ್ರೆಂಡ್ಸ್, ಇದು ಸ್ವಲ್ಪ ಲಾಂಗ್ ಇದೆ. ಇಲ್ಲಿ ನೋಡಿ, ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಫ್ರೆಂಡ್ಸ್, ಏನಿಲ್ಲ, ಏನಿದು ಅಡ್ವರ್ಟೈಸ್ಮೆಂಟ್, ಪರ್ಸನಲ್ ಸೇಲಿಂಗ್. ಯಾರು ಗೊತ್ತಿಲ್ಲ ಹೇಳಿ. ಅಡ್ವರ್ಟೈಸ್ಮೆಂಟ್ ಅಂತ ಅಂದರೆ ಒಂದು ಬ್ರ್ಯಾಂಡ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋದು. ಈ ಬ್ರ್ಯಾಂಡ್ನೇ ತಗೊಳ್ಳಿ, ಇದನ್ನೇ ತಗೊಳ್ಳಿ ಸರ್, ಈ ಥರ ಅಡ್ವರ್ಟೈಸ್ಮೆಂಟ್ ಅಂದರೆ. ಪರ್ಸ್ನಲ್ ಸೇಲಿಂಗ್ ಅಂದರೆ ಏನಿಲ್ಲ, ನಾವು ಒಂದು ಬ್ರ್ಯಾಂಡ್ ಪರ್ಚೇಸ್ ಮಾಡಿ ಒಬ್ಬರ ಹತ್ರ ತಗೊಂಡಿದ್ದೀವಿ ಅಂದರೆ ಅದನ್ನ ನಾವೇ ಮಾರೋದು. ಇಲ್ಲೇ ನೋಡಿ, ಅಡ್ವರ್ಟೈಸ್ಮೆಂಟ್ ಇಸ್ ದ ಇಂಪರ್ಸನಲ್ ಫಾರ್ಮ್ಸ್ ಆಫ್ ಕಮಿಷನ್. ಇದೆ, ತುಂಬ ಈಸಿ, ಏನಿಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ ಅಲ್ವಾ, ಸ್ವಲ್ಪ ಕನ್ನಡದಲ್ಲಿ ಓದಿ. ನೀವು ಕನ್ನಡ ಮೀಡಿಯಮ್ ಬುಕ್ ಇಸ್ಕೊಂಡಿದ್ದು ಹೋದರೆ ಫುಲ್ ಈಸಿ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ವಿಡಿಯೋ ಲಾಂಗ್ ಆದರೆ ಯಾರೂ ನೋಡೋಲ್ಲ. ನೆಕ್ಸ್ಟ್ ಕ್ವಶನ್, ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ ಮೀನಿಂಗ್ ಮತ್ತು ಅದರ ಎಕ್ಸ್ಪ್ಲನೇಷನ್ ಕೊಡಬೇಕಷ್ಟೇ. ಸಿಂಪಲ್ ಇದು. ಅದ್ರ ಇನ್ನೂ ತೋರಿಸ್ತೀನಿ. ಇದೆ ನೆಕ್ಸ್ಟು ಇನ್ನೂ ಇದೆ ಸ್ವಲ್ಪ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೀವು ಮಾತ್ರ ಸ್ಕೋರ್ ಮಾಡಿದ್ರೆ ಸಾಕಾಗಲ್ಲ, ನಿಮ್ಮ ಫ್ರೆಂಡ್ಸು ಬೆಳೀರಿ, ಅವರು ಸ್ವಲ್ಪ ಸ್ಕೋರ್ ಮಾಡಲಿ, ಪಾಸ್ ಆಗಲಿ, ಅವ್ರಿಗೂ ಕಳಿಸಿ. ಗ್ರೂಪ್ ಇದ್ದರೆ ಗ್ರೂಪ್ಗೆ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತೀನಿ ಫ್ರೆಂಡ್ಸ್, ಸ್ಟೂಡೆಂಟ್ಸ್. ಅದರದ್ದೇ ಕಂಟಿನ್ಯೂಷನ್ ಇದು. ಇಲ್ಲಿ ಸಜೆಷನ್ ಇದೆ, ಈಚ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಕ್ಯಾರೀಸ್ 1 ಮಾರ್ಕ್ಸ್. ನೋಡಿ, 1 ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಅಂತ. ದ ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆನ್ಸ್ ಆಫ್ ಡಿಲಿಗೇಷನ್ಸ್ ಮೀನಿಂಗ್. ಅಷ್ಟೇ, ಇದೇನಿದೆ, ಈಚ್ ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಕ್ಯಾರೀಸ್ 1 ಮಾರ್ಕ್ಸ್.
ಒಂದಿನ ಎಕ್ಸ್ಪ್ಲನೇಷನ್ನ ಕ್ಯಾರಿ ಮಾಡುತ್ತೆ, ಅಂದರೆ ಒಂದೇ ಎಕ್ಸ್ಪ್ಲನೇಷನ್ನು 1 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಅಂತ. ನೆಕ್ಸ್ಟ್ ಕ್ವಶನ್. ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಇದೆಲ್ಲ ನಿಮಗೆ ಒಂದು ಕ್ವಶನ್ನೇ ಅಲ್ಲ ಅನಿಸುತ್ತೆ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ಯೂರ್ಮೆಂಟ್, ಇದೆಲ್ಲ ಬರೀತೀರ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಇಷ್ಟು ಸಿಂಪಲ್ಲಾಗಿ ಇಲ್ಲಿ ಕೇಳ್ತಾರೆ ನಿಮಗೆ. ಎಕನಾಮಿಕ್ಸ್ POK ಕ್ವಶನ್ ಕೇಳ್ತಾರೆ ಅಂತ ಹೇಳ್ಬೇಡಿ. ನೋಡಿ, ಡೈರೆಕ್ಟ್ ರಿಕ್ಯೂರ್ಮೆಂಟ್, ಕ್ಯಾಂಪಸ್ ರಿಕ್ಯೂರ್ಮೆಂಟ್, ಅಡ್ವರ್ಟೈಸ್ಮೆಂಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಲೇಬರಲ್ ಕಾಂಟ್ರಾಕ್ಟ್ಸ್, ಅಡ್ವರ್ಟೈಸ್ಮೆಂಟ್ ಆನ್ TV, ಇಷ್ಟೇ. ಏನು ನೋಡಿ, ಈಚ್ ಪಾಯಿಂಟ್ ಕ್ಯಾರಿ ಎಕ್ಸ್ಪ್ಲನೇಷನ್ 1 ಮಾರ್ಕ್ಸ್. ಎಕ್ಸ್ಪ್ಲೇನ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಆನ್ TV, ಇದು ಎಕ್ಸ್ಪ್ಲನೇಷನ್ ಕಷ್ಟನೇ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು TV ತಗೊಂಡಿದ್ದೀನಿ. ನಾವು ಒಂದು TV ಸ್ಟೋರ್ ರೂಮ್ ಓಪನ್ ಮಾಡಿದ್ದೀನಿ. ಅದಕ್ಕೆ ಪ್ರಮೋಷನ್ಸ್ ಮಾಡ್ತೀನಿ. ಎಲ್ಲಿ? ಇನ್ಸ್ಟಾಗ್ರಾಮ. ಎಲ್ಲ ನೋಡೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಾಕ್ತಾರೆ. ಅಂಥವ್ರಿಗೆ ಕೊಡ್ತೀವಿ ಪ್ರಮೋಷನ್. ಸರ್, ಇದ್ರ ಬಗ್ಗೆ TV ಬಗ್ಗೆ ರೀಲ್ಸ್ ಮಾಡಾಕಿ ಇಷ್ಟು ದುಡ್ಡು ಕೊಡ್ತೀವಿ ಅಂತ. ಅದೇ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ವೆಬ್ ಪಬ್ಲಿಷಿಂಗ್, ಇದೇನು ಒಂದು ದೊಡ್ಡ ಮ್ಯಾಟ್ರ ನಿಮಗೆ. ವೆಬ್ ಪಬ್ಲಿಷಿಂಗ್ ಇಟ್ ಮೀನ್ಸ್ ಒಂದು ಕೋಡ್ ಬರೆದು ವೆಬ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ. CS ನೀವೇನೋ CS ತಗೊಂಡಿದ್ದೀರಾ? ಡೋಂಟ್ ವರಿ, ನಮ್ಮ ಚಾನಲ್ ಅದನ್ನೂ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಹೋಗಿ ನೋಡಿ, ಮಾಡಿದ್ದೀನಿ. ವೆಬ್ ಪಬ್ಲಿಷಿಂಗ್ ಅಂದರೆ ನೀವು ಒಂದು ಸ್ಕ್ರಿಪ್ಟ್ನ ಇದು ಮಾಡಿರ್ತಾರೆ, HTML, ಅದನ್ನ ಪಬ್ಲಿಷ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ತುಂಬ ಲಾಂಗ್ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಫುಲ್ ನೋಡಿದವ್ರಿಗೆ ಔಟ್ ಆಫ್ ಔಟ್ ಅಂತ ಹೇಳ್ತೀನಿ, ಅಂದರೆ 8 ಮಾರ್ಕ್ಸಲ್ಲಿ ಪಕ್ಕ ತೆಗಿತಾರಲ್ಲ ಅಂತ ಹೇಳ್ತೀನಿ. ಮೆಜರ್ಸ್ ಆಫ್ ಓವರ್ಕಮ್ಸ್ ಬೆರೀಸ್ ಎಫೆಕ್ಟ್ ಕಮಿಷನ್ಸ್ ಎನಿ 8 ವಿತೌಟ್ ಎಕ್ಸ್ಪ್ಲನೇಷನ್. ಫ್ರೆಂಡ್ಸ್, ಇದು ಈಸಿ, ನಿಮಗೆ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿರೋಷ್ಟು ಪಾಯಿಂಟ್ ಇಲ್ಲಿರೋ ಥರನೇ ಇದು 70% ಬರ್ಬೋದು ಅಷ್ಟೇ. ಇಲ್ಲಿರೋಂಗೆ ಬರೆದುಬಿಟ್ರೆ ಇದಕ್ಕೆ 8 ಮಾರ್ಕ್ಸ್, ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲ ಅಂದ್ಕೋಬೇಡಿ, ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಿಮಗೆ. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಇದು ಅಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲಿಂಗ್. ಎಕ್ಸ್ಪ್ಲನೇಷನ್ ಎನಿ 8 ಇಫ್ ಓನ್ಲಿ 8 ಪಾಯಿಂಟ್ಸ್ 4 ಮಾರ್ಕ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಏನಿಲ್ಲ, ಈಗ 8 ಇಲ್ಲಿವರೆಗೆ ಬರೀರಿ. ಈಸಿ ಯಾವುದಿದೆ ಅದನ್ನ 8 ಪಾಯಿಂಟ್ ತಗೊಳ್ಳಿ, ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಇಲ್ಲ ಸರ್, ನಮಗೆ 8ಕ್ಕೆ 8 ಬೇಕು ಸರ್. ಓಕೆ, ಆ ಒಂದೊಂದು ಪಾಯಿಂಟ್ಗೂ ಸ್ವಲ್ಪ 2 or 3 ಲೈನ್ಸ್ ಎಕ್ಸ್ಪ್ಲನೇಷನ್ ಮಾಡಿಬಿಟ್ರೆ ಯು ಗಾಟ್ ಔಟ್ ಆಫ್ 8 ಮಾರ್ಕ್ಸ್. 8 ಔಟ್ ಆಫ್ 8 ಮಾರ್ಕ್ಸ್. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಬೇಕಂದರೆ ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್ ಕೆಳಗಡೆ ಇದೆ. ಹಂಗೆ ನಿಮಗೆ ಮಾಡಲ್ ಪೇಪರ್ 1, 2, 3 ಮಾಡ್ತೀನಿ. ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.